ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪಾಜಿ ಫಾರ್ಮ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸ್ನೇಹಿತರೊಬ್ರು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದ್ರು. ಏನಂತ ಹೇಳಿ, ಸರ್ ನೀವು ಫಸ್ಟ್ ಪ್ಯೂರ್ ನಾಟಿ ಕೋಳಿ ಅಂತ ಏನು ಅಂದ್ರೆ ತಿಳ್ಕೊಳ್ಳಿ, ನಂತರದಲ್ಲಿ ನೀವು ವಿಡಿಯೋ ಮಾಡಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ನಗು ಬಂತು. ಯಾಕಂತ ಹೇಳಿದ್ರೆ, ಹುಟ್ಟದಾಗ್ಲಿಂದ ಬೆಳೆಯೋವರೆಗೂ ನಾವು ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಪ್ಯೂರ್ ನಾಟಿ ಕೋಳಿ ಬಗ್ಗೆ ಸಂಪೂರ್ಣ ಬೇಸಿಕ್ ನಾಲೆಡ್ಜ್ ನಮ್ಮ ಹತ್ರ ಇರಲ್ವಾ. ಸೊ ನನಗೆ ಒಂದ್ ನಿಮಿಷ ಶಾಕ್ ಆಗೋಗ್ತು. ಮತ್ತೆ ನಾ ತಂದ್ರೆ ಮರಿಗಳ ರೈತರ ಹತ್ರ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸರ್ ಏನ್ ಈ ತರ ಹೇಳ್ತಾ ಇದ್ರೆ, ನಾ ತಂದಿರುವಂತ ಬ್ರೀಡು ಪಕ್ಕ ಇದೆ ತಾನೆ, ಹಂಗೆ ಹಿಂಗೆಲ್ಲ ನನಗೆ ಒಂಥರ ಇನ್ಮನ ಸ್ಟಾರ್ಟ್ ಆಗ್ಬಿಡ್ತು. ಅವ್ರಿಗೇನೆ ರಿಪ್ಲೈ ಮಾಡಿದೆ, ಸರ್ ಫಸ್ಟ್ ಪ್ಯೂರ್ ನಾಟಿ ಕೋಳಿ ಅಂತ ಹೇಳಿದ್ರೆ ನಿಮ್ ಪ್ರಕಾರ ಏನು ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು ಅವರು, ಸರ್ ಫಸ್ಟ್ ಇನ್ಕ್ಯುಬೇಟರ್ ಇಂದ ಆಗಿರದೆ ನ್ಯಾಚುರಲ್ ಆಗಿ ಮರಿಯಿಂದನೇ ಕಾವು ಹೊಡಿಸಿ ನಂತರದಲ್ಲಿ ಮರಿ ಬಂದಂತದನ್ನೇ ಪ್ಯೂರ್ ನಾಟಿ. ಮತ್ತೆ ಅದಲ್ಲದೆ 90% ಆಫ್ ಫುಡ್ ನ್ಯಾಚುರಲ್ ಫುಡ್ ಇಂದ, ಮತ್ತೆ 10% ಸ್ಟಾರ್ಟರ್ ಅಥವಾ ಪ್ರೀ ಸ್ಟಾರ್ಟರ್ ಅಥವಾ ಜೋಳಗಳನ್ನ ರೆಡಿಮೇಡ್ ಫುಡ್ ಇಂದ ನಾವು ಕೊಟ್ರೆ ಅದನ್ನ ಪ್ಯೂರ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ನನಗೆ ಎಲ್ಲೆಲ್ಲೋ ಹೋಗಿದ್ ಬಂದ್ಬಿಟ್ಟು. ಯಾಕಂತ ಹೇಳಿದ್ರೆ ನಾ ತಂದಿರುವಂತ ಬ್ರೀಡು ಪ್ಯೂರ್ ನಾಟಿ ಕೋಳಿ. ಸೊ 2 ತಿಂಗಳಿಂದ ಕಾದು ವೆಯ್ಟ್ ಮಾಡಿ, ಸರ್ ನಂಗೆ ಬೇಕಲೇಬೇಕು ಈ ತರ ಅಂತ ಹೇಳೋದಕ್ಕೆ 2 ತಿಂಗಳು ಕಾದ ನಂತರ ಇವಾಗ ಬಂದು ಸೇರಿದೆ 700 ಮರಿಗಳು. ಒಂದ್ ಸ್ವಲ್ಪ ಶಾಕ್ ಆಗ್ತು. ಸೊ ಅವ್ರಿಗೆ ಫಸ್ಟ್ ಹೇಳ್ಬಿಡ್ತೀನಿ, ಇನ್ಕ್ಯುಬೇಟರ್ ಮರಿ ಫಸ್ಟ್ ಹೇಳ್ಬಿಡ್ತೀನಿ ಅವ್ರಿಗೆ. ಇನ್ಕ್ಯುಬೇಟರ್ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ, ತಾಯಿ ಕೋಳಿ ಯಾವ ರೀತಿ ಕಾವು ಕೊಡುತ್ತೋ ಅದೇ ರೀತಿ ಒಂದು ಮಿಷಿನ್ ಇಂದ ಕಾವನ್ನ ಕೊಟ್ಟು ಮರಿ ಮಾಡಿಸುವಂಥದ್ದು. ಒಬ್ಬೊಬ್ರು ನಮ್ಮ ಹಳ್ಳಿ ಸೈಡ್ ನಲ್ಲಿ ಹೇಳ್ತಾರೆ, ಇನ್ಕ್ಯುಬೇಟರ್ ಅಂದ್ರೆ ಕರೆಂಟ್ ನಲ್ಲಿ ಮರಿ ಮಾಡಿಸೋದು ಅಂತ ಹೇಳಿದ್ರೆ 5 ನಿಮಿಷಕ್ಕೆ ಈ ಕಡೆ ಮೊಟ್ಟೆ ಇಟ್ಟು ಈ ಕಡೆ ಬರೋಷ್ಟ್ರಲ್ಲಿ ಮರಿ ಆಗ್ಬಿಡುತ್ತೆ, 5 ನಿಮಿಷಕ್ಕೆಲ್ಲ ಮರಿ ಆಗ್ಬಿಡುತ್ತೆ ಅಂತೆಲ್ಲ ಏನೇನೋ ಹೇಳ್ತಾರೆ. ನಮ್ಗೆ ಅದು ಒಬ್ಬೊಬ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗಲ್ಲ. ಸೊ ನಮ್ಗೂ ಸ್ವಲ್ಪ ಹೆಸಿಟೇಟ್ ಆಗುತ್ತೆ. ಈಗ ಕಮೆಂಟ್ ಮಾಡಿದಂತ ಅವ್ರಿಗೆ ಹೇಳುವಂಥದ್ದು ಇಷ್ಟೇ, ಇನ್ಕ್ಯುಬೇಟರ್ ಅಂತ ಹೇಳಿದ್ರೆ ಏನಿಲ್ಲ, ತಾಯಿ ಕೋಳಿ ಯಾವ ರೀತಿ ಕಾವು ಕೊಟ್ಟು ಮರಿ ಮಾಡಿಸುತ್ತೋ ಅದೇ ರೀತಿ ಒಂದು ಮಿಷಿನ್ ಇಂದ ಕಾವು ಕೊಟ್ಟು ಮರಿ ಮಾಡಿಸುವಂಥದ್ದು ಅಷ್ಟೇ. ಅದ್ರ ಬಿಟ್ರೆ ಬ್ರೀಡಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ. ನಾವೇನಾದ್ರು ತಾಯಿ ಕೋಳಿಲಿ ಮರಿ ಮಾಡಿಸ್ಬೇಕು ಅಂದ್ರೆ ಸಣ್ಣ ಪುಟ್ಟ ಮರಿಗಳಿದ್ದು ಒಂದು 15-20 ಮರಿಗಳಿದ್ದು ಅದರಲ್ಲಿ ನಾವು ಕಾವು ಕೊಟ್ಟು ಮಾಡಿಸೋದಕ್ಕೆ ನಮ್ಗೆ ಲಾಭದಾಯಕವಾಗಿರುತ್ತೆ. ಬಟ್ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಇನ್ಕ್ಯುಬೇಟರ್ನೇ ಬೆಸ್ಟ್. ಯಾಕಂತ ಹೇಳಿದ್ರೆ ನಿಮ್ಗೆ ಸಣ್ಣದಂತ ಒಂದು ಚಿತ್ರಣವನ್ನು ನಿಮ್ ಮುಂದೆ ತರ್ತೀನಿ ನೋಡ್ಕೊಳ್ಳಿ. ನೀವು ಒಬ್ರು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಒಂದು ಫಾರ್ಮ್ ಅನ್ನ ಇಟ್ಟಿದ್ರ ಅಥವಾ ರೈತರು ಅಂತ ಇಟ್ಕೊಳ್ಳಿ. ಸೊ ನಾನು ಒಬ್ಬ ಗ್ರಾಹಕನಾಗಿ ನಿಮ್ಗೆ ಹೇಳ್ತೀನಿ, ಸರ್ ನನಗೆ 2,000 ಮರಿಗಳು ಬೇಕು, ಅದಕ್ಕೆ ನಿಮ್ ಕಡೆ ನಿಮ್ಮ ಫಾರ್ಮ್ ಇಂದ ನನಗೆ ಮರಿಗಳು ಬೇಕು, 2,000 ಆರ್ಡರ್ನ ತಗೊಳ್ಳಿ ಅಂತ ಕೊಡಿರ್ತೀನಿ ನಿಮ್ಗೆ. ಸೊ ಇವಾಗ ನೀವು ರೈತರಾಗಿ ಆಲೋಚನೆ ಮಾಡ್ತಾ ಹೋಗಿ, 2,000 ಮರಿಗಳು ಬೇಕು ನನಗೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನೀವು 2,400 ಮೊಟ್ಟೆಗಳನ್ನ ತಾಯಿ ಕೋಳಿಗೆ ಕಾವು ಕೂರಿಸ್ಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ, 2,000 ಮರಿಗಳು ಬೇಕು ಅಂತ ಹೇಳಿದ್ರೆ ನೀವು 2,400 ಮೊಟ್ಟೆಗಳನ್ನ ತಾಯಿ ಕೋಳಿಗೆ ಕಾವು ಕೂರಿಸ್ತಾ ಹೋಗ್ಬೇಕು. 1.400 ಮೊಟ್ಟೆಗಳು ಎಕ್ಸ್ಟ್ರಾ ಬಿತ್ತು. ಓಕೆ, ತಾಯಿ ಕೋಳಿ ಬೇಕಾಗ್ತದೆ. ಈಗ ಒಂದು ತಾಯಿ ಕೋಳಿಗೆ 10 ಮೊಟ್ಟೆ ಅಂತೆ 2,400 ಮೊಟ್ಟೆಗೆ ಎಷ್ಟಾಗ್ತು? 240 ಮರಿಗಳಾಗ್ತದೆ. ಮೊದಲು ಒಂದ್ ಸೈಡ್ ನೋಟ್ ಮಾಡ್ಕೊಳ್ಳಿ, 240 ಮರಿಗಳು 2,000 ಮೊಟ್ಟೆಗಳಿಗೆ ಬೇಕಾಗ್ತದೆ. ಸೊ ಒಂದೊಂದು ಕೋಳಿ ಏನಿಲ್ಲ ಅಂತ ಹೇಳಿದ್ರು ಕೂಡ ದಿನಕ್ಕೆ 1 kg ಅಲ್ಲ, ಅರ್ಧ kg ಫೀಡ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಕಡಿಮೆ ಹೇಳಿರೋದು, ಅರ್ಧ kg, ಇನ್ನೂ ಜಾಸ್ತಿ ತಗೋಬಹುದು, ಕಡಿಮೆ ತಗೋಬಹುದು, ಅದು ನಂಗೆ ಗೊತ್ತಿಲ್ಲ. ಅರ್ಧ kg ಅಂತ ಇಟ್ಕೊಳ್ಳಿ. 240 ಸೊ 240 ಮರಿಗಳಿಗೆ 120 kg ಫೀಡ್ ಬೇಕಾಗ್ತದೆ ದಿನಕ್ಕೆ. ಸೊ ಜೋಳ ಅಂತಾನೆ ಇಟ್ಕೊಳ್ಳಿ, ನ್ಯಾಚುರಲ್ ಫುಡ್. 120 kg ಜೋಳಕ್ಕೆ ಅಂದ್ರೆ ರೌಂಡ್ ಫಿಗರ್ 1 ಕ್ವಿಂಟಾಲ್ ಜೋಳನೇ ತಗೊಳ್ರಿ. ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ 1,800 ಇಂದ 2,000 ರೂಪಾಯಿ ಬೆಲೆ ಇರುವಂತದ್ದು 1 ಕ್ವಿಂಟಲ್ ಜೋಳಕ್ಕೆ. ರೌಂಡ್ ಫಿಗರ್ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು, ನಾನು ಹೇಳಿಲ್ಲ, 1 ಕ್ವಿಂಟಲ್ ಲೆಕ್ಕ ತಗೊಂಡಿದ್ದೀನಿ. 2,000 ರೂಪಾಯಿ ಒಂದು ದಿನಕ್ಕೆ ಕಾಸ್ಟ್ ಬಿಡೋದಾದ್ರೆ 21 ದಿನಕ್ಕೆ ಎಷ್ಟು ಬೀಳುತ್ತೆ? ತಾಯಿ ಕೋಳಿ ಮರಿ ಮಾಡಿಸಿದ್ರೆ 42,000. ಸೊ ನನಗೆ ಆರ್ಡರ್ ಕೊಟ್ಟಿದ್ದಂಥದ್ದು ಮರಿ ಅಷ್ಟು 2,000. 2,000 ರೂಪಾಯಿಗೆ 40 ರೂಪಾಯಿ ನಂಗೆ ಎಷ್ಟಾಗ್ತದೆ? 80,000. 2,000 ಮರಿಗಳಿಗಾಗ್ತದಂಥದ್ದು. ಸೊ ನಾ ಕೊಡುವಂತ 80,000ದಲ್ಲಿ ನೀವು 42,000 ಫೀಡ್ಗೆ ಖರ್ಚು ಮಾಡಿದ್ರೆ ನಿಮ್ಗೇನು ಉಳಿತದೆ? ಸೊ ಆ ರೀತಿ ಆಲೋಚನೆ ಮಾಡ್ತಾ ಹೋಗಿ. ಇನ್ಕ್ಯುಬೇಟರ್ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ಬೇಕು, 1,000, 2,000 ಅಥವಾ 500 ಮೇಲ್ಪಟ್ಟಂತ ಮರಿಗಳನ್ನ ನಾವು ಕಾವು ಕೊಟ್ಟು ಹೊಡಿಸಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಹೇಳ್ದೆ, ಈಗ ಒಂದು ಮಾಹಿತಿಯನ್ನ ಕೊಟ್ಟೆ, ಆ ರೀತಿ ಆದ್ರೆ ಲಾಭದಾಯಕವಾಗಿ ಅನ್ಸೋದಿಲ್ಲ. ಸೊ ನಾವು ಸಣ್ಣ ಪುಟ್ಟ ರೈತರುಗಳು 15-20 ಮರಿಗಳನ್ನ ಇಟ್ಕೊಂಡು ಕಾವು ಕೊಟ್ಟು ಹೊಡಿಸೋದು ಏನ್ ಸಮಸ್ಯೆ ಆಗಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ಕ್ಯುಬೇಟರ್ ಪ್ರಿಫರ್ ಮಾಡುವಂಥದ್ದು. ಸೊ ನಾನು ಇಲ್ಲಿವರೆಗೂ ಕೂಡ ಒಂದ್ಸರಿನೂ ಇನ್ಕ್ಯುಬೇಟರ್ ನೋಡಿಲ್ಲ. ಯಾಕಂದ್ರೆ ನಮ್ಮ ರೈತರಲ್ಲಿ ಇಲ್ಲಿ ನಾ ಈ ಫಾರ್ಮ್ ಅಲ್ಲಿ ಅಷ್ಟೇ ಇನ್ಕ್ಯುಬೇಟರ್ನ ಯೂಸ್ ಮಾಡಲ್ಲ. ಫಸ್ಟ್ ಟೈಮ್ ತಂದಿರುವಂತದ್ದು ಇನ್ಕ್ಯುಬೇಟರ್ ಮರಿಗಳು. ಯಾಕಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಹೇಳಿದೀನಿ ಏನಕ್ಕೆ ಅಂತ. ಸೊ ಇಲ್ಲಿ ನಂದೇ ಬೇರೆ ಪ್ಲಾನಿಂಗ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಮೊಟ್ಟೆಗೂ ಮಾರ್ಬೇಕು, ಮರಿಗಳಿಗೂ ಮಾರ್ಬೇಕು, ಮತ್ತೆ ದೊಡ್ಡ ಮಟ್ಟದ ಮೀಟ್ ಪರ್ಪಸ್ಗೂ ಕೂಡ ನಾವು ಮಾಡ್ಬೇಕು. 3 ತರವಾಗಿ ಬರ್ಬೇಕು ಅಂತ ಹೇಳಿ ಈ ಫಾರ್ಮ್ ಅನ್ನ ನಾನು ರೆಡಿ ಮಾಡಿರುವಂತದ್ದು. ನನ್ನ ಆಲೋಚನೆ ಪ್ರಕಾರ ಇಲ್ಲಿ ವಾರದಲ್ಲಿ ಎಷ್ಟು ಮೊಟ್ಟೆ ಸೇಲ್ ಆಗ್ತದೋ ಸೇಲ್ ಆಗ್ಲಿ. ಸೊ ವಾರದ ಕೊನೆ ದಿನದಲ್ಲಿ ಎಷ್ಟು ಕಾವು ಬಂದಿರ್ತದೋ ಕೋಳಿಗಳನ್ನ ಡಿವೈಡ್ ಮಾಡಿ
4 ವಾರಗಳಿಗೂ ಒಂದೊಂದು ಬ್ಯಾಚ್ ನಂಗೆ ಕೂರಿಸ್ಬೇಕು, ನಾನೇ ತಾಯಿ ಕೋಳಿನ ಕೂರಿಸ್ಬೇಕು ಅಂತ ನಾನು ಪ್ಲಾನಿಂಗ್ ಮಾಡಿರೋದು. ಯಾಕಂತ ಹೇಳಿದ್ರೆ ನನಗೆ ಇನ್ಕ್ಯುಬೇಟರ್ ನನಗೂ ಇಷ್ಟ ಇಲ್ಲ ಕಣ್ರಿ. ನೀವು ಕಮೆಂಟ್ ಮಾಡಿರೋ ಪ್ರಕಾರ ನನಗೂ ಇನ್ಕ್ಯುಬೇಟರ್ ಅಂದ್ರೆ ಇಷ್ಟ ಇಲ್ಲ. ಪ್ಯೂರ್ ನಾಟಿ ಕೋಳಿ ಅಂದ್ರೆ ನನಗೂ ಅದೇ. ಸೊ ಇನ್ಕ್ಯುಬೇಟರ್ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಮಾಹಿತಿನ ಕೊಟ್ಟೆ. ಮತ್ತೆ ಇನ್ನು 90% ಫೀಡ್ ಮತ್ತೆ 10% ಫೀಡ್ ಬಗ್ಗೆ ಅದು ಹೇಳ್ಬಿಡ್ತೀನಿ. ನಾ ಇಲ್ಲಿವರೆಗೂ 10% ಫೀಡ್ನು ಹಾಕಿಲ್ಲ ಕಣ್ರಿ. ನಾನು ನ್ಯಾಚುರಲ್ ನೋಡಿ ಬೆಳೆದಿರುವಂಥದ್ದು, ಇಲ್ಲೇ ಬೆಳೆದಿರುವಂಥದ್ದು, ಮತ್ತೆ ಇಲ್ಲಿ ನೋಡಿ ಬಾಳೆಹಣ್ಣೆ ಹಾಕ್ಬಿಟ್ಟು ಮೇಯಿಸ್ತಾ ಇರುವಂಥದ್ದು. ನಾ ಇಲ್ಲಿವರೆಗೂ ಫೀಡ್ ಹಾಕಿರೋದು ಅಂತ ಹೇಳಪ್ಪ ಅಂದ್ರೆ ತಾಯಿ ಕೋಳಿಗಳಿಗೆ, ಕಾವು ಕೂತರ ಮರಿಗಳಿಗೆ ಬಿಟ್ರೆ ಇನ್ನೆಲ್ಲ ಇಂಥ ಹುಂಜಿಗಳಿಗೆಲ್ಲ ನಾನು ಫೀಡ್ನೇ ಹಾಕಕ್ಕಾಗಲ್ಲ. ಹೊರಗಡೆನೆ ಮೇಯ್ಬೇಕು, ತಿಪ್ಪೆಗೆ ಬರಬೇಕು, ಹೊರಗಡೆನೆ ಮೇಯ್ಕೆ ಬಂದ್ರೆ ಮಾತ್ರ ಅದಕ್ಕೆ ಮೇವು. ಅಷ್ಟೊಂದು ಪ್ಯೂರಿಟಿ ಇರುವಂಥದ್ದು. ಬೋನ್ಸ್ ಮಾತ್ರ ಹೆವಿ ಸ್ಟ್ರಾಂಗ್ ಇರ್ತದೆ. ನಾರ್ಮಲ್ ಪರ್ಸನ್ಸ್ಗಳಿಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಅದು. ಈ ನೆಕ್ ಬೋನ್ ಅಂತ ಬರ್ತದೆ, ಅದರಲ್ಲಿ ನೆಕ್ ಬೋನ್ ಅಂತ ಬರ್ತದೆ. ಅದನ್ನೇನಾದ್ರು ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಬಾಯ್ಲರ್ ಕೋಳಿಲಿ ಜಸ್ಟ್ ಕೈಯಲ್ಲೇ ಬ್ರೋಕ್ ಆಗ್ಬಿಡುತ್ತೆ. ಬಟ್ ಪ್ಯೂರ್ ನಾಟಿ ಕೋಳಿಗಳು ಹಲ್ಲಲ್ಲಿ ಕ್ರ್ಯಾಕ್ ಮಾಡಿದ್ರು ಆಗಲ್ಲ ಅಷ್ಟೊಂದು. ಸೊ ವಯಸ್ಸಾದಂಥವ್ರು ಇದನ್ನ ತಿನ್ನೋದಕ್ಕೆ ಅಷ್ಟೊಂದು ಇದೆಲ್ಲ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅಲ್ಲಿರಲ್ಲ ಅವ್ರಿಗೆ, ಮಿಕ್ಸಿಲ್ ರುಬ್ಬಿಟ್ಟು ಈ ಕೈಮಾ ಮುದ್ದೆ ಥರ ಕೊಡ್ಬೇಕಷ್ಟೇ ಅವ್ರಿಗೆ. ಈ ಮೂಳೆ ಎಲ್ಲ ಕಡಿಲಿಕ್ಕೆ ವಯಸ್ಸಾದವ್ರ ಕೈಲಾಗಲ್ಲ. ನೋಡ್ರಿ, ನಾನು ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆನ ಸ್ಟಾರ್ಟ್ ಮಾಡಿರುವಂಥದ್ದು ಯಾವುದೋ ಒಂದು ವಿಡಿಯೋದಲ್ಲಿ ಲಕ್ಷ ಆದಾಯ ಮತ್ತೊಂದು ವಿಡಿಯೋ ನೋಡಿ ಖಂಡಿತನ ಮಾಡಿಲ್ಲ ಕಣ್ರಿ. ನನಗಿಷ್ಟ ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ ಅಂತದ್ದು ನನಗಿಷ್ಟ ಆಗಿರೋದು ಒಂದೇ ಒಂದು ಕಾರಣಕ್ಕೆ ಮಾತ್ರ ಮಾಡಿರುವಂಥದ್ದು. ಸೊ ಅಗ್ರಿಕಲ್ಚರ್ನಲ್ಲಿ ಒಂದು ಪಾರ್ಟ್ ಆಫ್ ಲೈಫ್ ಅಂದರೆ ಪ್ಯೂರ್ ನಾಟಿ ಕೋಳಿ ಸಾಕಾಣಿಕೆ. ಅದೊಂದು ಮಾಡಿದ್ದೀನಿ. ಈಗ ಇನ್ನು ಮುಂಬರುವ ದಿನದಲ್ಲಿ ಇನ್ನೊಂದು ವೀಕ್ನಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಊರಿನಲ್ಲಿ ರೀಸೆಂಟಾಗಿ ಊರಬ್ಬ ಇದೆ ಇನ್ನೊಂದು ವೀಕಲ್ಲಿ. ಅದೊಂದು ಮುಗಿದೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅದೇನಾದ್ರು ಮುಗಿದೋದ್ರೆ ನಾನು ಮಶ್ರೂಮ್ಸ್ ಕಲ್ಟಿವೇಶನ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಬ್ಬನೂ ಓಡಾಡಕ್ಕಾಗಲ್ಲ, ಮತ್ತೆ ಈ ಕೋಳಿ ಸಾಕಾಣಿಕೆನೂ ಕರೆಕ್ಟಾಗಿ ಮಾಡ್ಲಿಕ್ಕಾಗಲ್ಲ, ಮಶ್ರೂಮ್ ಕಲ್ಟಿವೇಶನ್ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಸೊ ಈ ಒಂದು ಊರಬ್ಬ ಆಗಲಿ ಆಮೇಲೆ ನೋಡ್ತೀನಿ. ಸೊ ಈ ಊರಬ್ಬ ಅಂತ ಹೇಳಿದ್ರೆ ತುಂಬಾನೇ ಸ್ಪೆಷಲ್. ಯಾಕಪ್ಪ ಅಂತ ಹೇಳಿದ್ರೆ ಹೋಳಿ ಹಬ್ಬನ ಬೇರೆ ಕಡೆ ಎಲ್ಲ ಬಣ್ಣ ಹತ್ರ ವಿಚಿತ್ರವಾಗಿ ಬಣ್ಣಗಳನ್ನ ಬಳಕೊಂಡು ಆಟ ಆಡೋದು ಅಂತ ಹೇಳ್ಕೊತೀವಿ. ಬಟ್ ನಮ್ಮೂರಲ್ಲಿ ಆ ರೀತಿ ಇಲ್ಲ. ಪ್ಯೂರ್ ವಾಟರ್ ಇಂದಾನೇ ಆಟ ಆಡುವಂಥದ್ದು, ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿರುವಂಥದ್ದು. ನಮ್ಮ ಊರಬ್ಬದ ಬಗ್ಗೆ ಸಂಕ್ಷಿಪ್ತ ವಿಡಿಯೋನ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನನ್ಗೆ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳ ಬರ್ಬೋದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಆ ಊರಬ್ಬದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೋದು ಅಂತ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ನನಗೇನಾದರೂ ಸಪೋರ್ಟ್ ಸಿಕ್ಕಿದ್ರೆ ಖಂಡಿತ ನಮ್ಮ ಊರ ಬಗ್ಗೆ ಮ್ಯಾಕ್ಸಿಮಮ್ ಅದು 1 ವಾರ ಗಟ್ಟಲೆ ನಡೀತದೆ, ವಾರದ ಮೇಲೆ ನಡೀತದೆ. ಮೇನ್ ಹಬ್ಬ ಬರುವಂಥದ್ದು 3 ದಿನ ಮಾತ್ರ. ತೇರು, ಬಂಡಿ ಮತ್ತೆ ಹೋಳಿ ಹಬ್ಬ ಅಂತೇಳಿ 3 ದಿನ ಮೇನ್ ಆಗಿ ನಡೆಯುವಂಥದ್ದು. ಅದನ್ನ ಫುಲ್ಲಾಗಿ ಪ್ರತಿದಿನನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೋದ್ ಸರಿ ನಮ್ಮ ಊರ ಹಬ್ಬದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತ ಹೇಳಿ ವಿಡಿಯೋನೆಲ್ಲ ಮಾಡ್ಕೊಂಡಿದ್ದೆ. ಬಟ್ ನಂಗೆ ಸರಿಯಾದಂತಹ ಸಪೋರ್ಟ್ ಸಿಕ್ಕಿಲ್ಲ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಮತ್ತೆ ಎಲ್ಲ ಡಿಲೀಟ್ ಹೊಡ್ಬಿಟ್ಟೆ ವಿಡಿಯೋಗಳನ್ನ. ಸೊ ಈ ರೀತಿ ಈ ವರ್ಷದ ಊರ ಹಬ್ಬದಲ್ಲಿ ನಾ ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಖಂಡಿತ ಪಿನ್ ಟು ಪಿನ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ನನಗೆ ಒಂದೇ ಒಂದು ಏನಪ್ಪ ಬೇಜಾರು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಊರ ಹಬ್ಬದಲ್ಲಿ ಸ್ವಲ್ಪ ಕ್ಯಾಸ್ಟ್ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕಾಗ್ತದೆ. ಸೊ ಅಲ್ಲೊಂದು ಸ್ವಲ್ಪ ಇಡುತ್ತೀನಿ. ಭಯ ಪಡುವಂಥದ್ದೇನಿಲ್ಲ. ಯಾವುದೇ ಪದ ಯೂಸ್ ಮಾಡ್ಬೇಕಾದ್ರು 100 ಸಲ ಯೋಚನೆ ಮಾಡಿರ್ತೀನಿ ನಾನು. ನಮ್ಮೂರಲ್ಲಿ ನಡೆಯುವಂತ ಹೋಳಿ ಹಬ್ಬ ಅಥವಾ ಊರಬ್ಬ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಾ ಕೇಳ್ಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಸಿಸ್ಟಮೆಟಿಕ್ ಆಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೂ ನಡೆಯಲ್ಲ ಅನ್ಕೊಳ್ತೀನಿ. ನಮ್ಮ ಊರಿನ ಗ್ರಾಮ ದೇವತೆ ಮತ್ತೆ ಊರಿನ ಗ್ರಾಮ ದೇವತೆ ಇನ್ನೂ ಅದಲ್ದೇನೆ ಇನ್ನೂ 7 ಜನ ಅಕ್ಕ ತಂಗಂದ್ರು ಅಂತ ಹೇಳಿ ದೇವರುಗಳಿದ್ದಾವೆ. ನಮ್ಮ ಊರಿನ ಹಬ್ಬದಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.